ನಾವು ಇಂದು ಕಾಲ್ ನ್ಯೂಪೋರ್ಟ್ ಅವರು ಬರೆದಿರುವ ಡೀಪ್ ವರ್ಕ್ ಪುಸ್ತಕದ ಸಮ್ಮರಿ ತಿಳಿಸಲಿದ್ದೇವೆ. ಲೇಖಕರು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಕಾನ್ಸಂಟ್ರೇಷನ್ ಮಾಡುವ ಬಗ್ಗೆ ಇಂಟರೆಸ್ಟ್ ಹೊಂದಿದ್ದಾರೆ. ಅವರ ಪ್ರಕಾರ ಇದು ವ್ಯಾಲ್ಯೂಯಬಲ್ ಸ್ಕಿಲ್ ಆಗಿದ್ದು ಜನಗಳಲ್ಲಿ ಕಡಿಮೆ ಆಗುತ್ತಿದೆ. ಲೇಖಕರು ಸೋ ಗುಡ್ ದೇ ಕಾಂಟ್ ಇಗ್ನೋರ್ ಯು ಮತ್ತು ಸ್ಟೂಡೆಂಟ್ಗಳಲ್ಲಿ ಪಾಪ್ಯುಲರ್ ಆದ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಈ ಡಿಸ್ಟ್ರಾಕ್ಟೆಡ್ ಜಗತ್ತಿನಲ್ಲಿ ಯಶಸ್ಸಿನ ಮೇಲೆ ಫೋಕಸ್ ಮಾಡಲು ಡೀಪ್ ವರ್ಕ್ ಒಂದು ಗೈಡ್ ರೀತಿ ಆಗಿದೆ. ಈ ಪುಸ್ತಕವು ಈಗಾಗಲೇ ಮಾಡುತ್ತಿರುವ ಕೆಲಸಗಳನ್ನು ಇನ್ನಷ್ಟು ಬೆಟರ್ ಮತ್ತು ಎಫಿಷಿಯೆಂಟ್ ಆಗಿ ಮಾಡಲು ಬಯಸುವವರಿಗೆ ಸರಿಯಾಗಿದೆ. ಈಗ 21ನೇ ಶತಮಾನದಲ್ಲಿ ಬದುಕುತ್ತಿರುವವರಿಗೆ ಅನೇಕ ಡಿಸ್ಟ್ರಾಕ್ಷನ್ಸ್ ಬಗ್ಗೆ ತಿಳಿದಿರುತ್ತದೆ. ಈ ವಿಡಿಯೋ ಇವುಗಳಿಂದ ಓವರ್ಕಮ್ ಮಾಡಲು ಮತ್ತು ನಿಮ್ಮ ಕೆಲಸದಲ್ಲಿ ಮಾಸ್ಟರ್ ಆಗಲು ಸಹಕರಿಸುತ್ತದೆ. ದಿ ಡೀಪ್ ವರ್ಕ್ ಹೈಪೋಥೆಸಿಸ್. ಇಂದು ಡೀಪ್ ವರ್ಕ್ ಮಾಡುವ ಕ್ಷಮತೆ ಅಪರೂಪವಾಗಿದೆ. ಆದರೆ ಡೀಪ್ ವರ್ಕ್ ನಮ್ಮ ಎಕಾನಮಿಗೆ ತುಂಬಾ ವ್ಯಾಲ್ಯೂಯಬಲ್ ಆಗಿದೆ. ಯಾರು ಇದನ್ನು ತಮ್ಮ ವರ್ಕ್ ಲೈಫ್ನಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಳ್ಳುತ್ತಾರೋ ಅವರು ಅಚೀವ್ ಮಾಡಲು ಸಾಧ್ಯವಾಗುತ್ತದೆ. ಲೇಖಕರು ಮೊದಲಿಗೆ ಡೀಪ್ ವರ್ಕ್ ಹೈಪೋಥೆಸಿಸ್ ಬಗ್ಗೆ ತಿಳಿದರು, ನಂತರ ಅದನ್ನು ಸಪೋರ್ಟ್ ಮಾಡಲು ಎವಿಡೆನ್ಸ್ ನೀಡಿದ್ದಾರೆ. ಅವರು ಡೀಪ್ ವರ್ಕ್ ಮಾಡುವುದರಲ್ಲಿನ ಅಡ್ವಾಂಟೇಜಸ್ ಬಗ್ಗೆಯೂ ತಿಳಿಸಿದ್ದಾರೆ. ಅವರು ಈ ಹೈಪೋಥೆಸಿಸ್ನ ಅಡ್ವಾಂಟೇಜ್ ಪಡೆಯಲು ಮತ್ತು ನಿಮ್ಮ ಬ್ರೈನನ್ನು ಟ್ರೈನ್ ಮಾಡಲು 4 ಕೋರ್ ರೂಲ್ಸ್ ಬಗ್ಗೆ ತಿಳಿಸಿದ್ದಾರೆ. ಇದರಿಂದ ನಿಮ್ಮ ವರ್ಕಿಂಗ್ ಹ್ಯಾಬಿಟನ್ನು ಬದಲಿಸಬಹುದು. ಇಂದಿನ ಡಿಜಿಟಲ್ ಎರಾದಲ್ಲಿ 2 ಡಿಫರೆಂಟ್ ರೀತಿಯ ವ್ಯಕ್ತಿಗಳು ಯಶಸ್ಸಿನ ಹಾದಿಯಲ್ಲಿ ಹೋಗುತ್ತಾರೆ. ಅವರೆಂದರೆ ಒಬ್ಬರು ಟೆಕ್ನಾಲಜಿ ಮತ್ತು ಮಷಿನ್ಸ್ ಜೊತೆ ಕೆಲಸ ಮಾಡಿಸುವವರು, ಮತ್ತೊಬ್ಬರು ಅವರ ವರ್ಕ್ ಫೀಲ್ಡ್ನಲ್ಲಿ ಸ್ಟಾರ್ ಎಂದು ಪರಿಗಣಿಸಿದವರು. ಈ ರೀತಿಯ ಸಕ್ಸಸ್ಫುಲ್ ವರ್ಕರ್ಗಳ 2 ಪ್ರಮುಖ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತದೆ. ಅವರು ಯಾವುದೇ ಕಠಿಣವಿರುವ ಕೆಲಸವನ್ನು ಕಲಿತು ಅದರಲ್ಲಿ ಮಾಸ್ಟರ್ ಆಗುತ್ತಾರೆ ಮತ್ತು ಸ್ಪೀಡ್ ಮತ್ತು ಕ್ವಾಲಿಟಿಯಲ್ಲಿ ಚೆನ್ನಾಗಿರುವ ಕಂಟೆಂಟ್, ಪ್ರಾಡಕ್ಟ್ ಅಥವಾ ಸರ್ವಿಸನ್ನು ಮಾಡುತ್ತಾರೆ. ಹಾಗಿದ್ದರೆ ನೀವು ಆ ಅಬಿಲಿಟಿಯನ್ನು ಹೇಗೆ ಪಡೆದುಕೊಳ್ಳುತ್ತೀರಾ? ಹೌ ಡು ಯು ಒಬ್ಟೈನ್ ದೀಸ್ ಅಬಿಲಿಟೀಸ್? ಇಲ್ಲಿಯೇ ಡೀಪ್ ವರ್ಕ್ನ ಕಾನ್ಸೆಪ್ಟ್ ಬರುತ್ತದೆ. ನಿಮಗೆ ಡೀಪ್ ವರ್ಕ್ ಮಾಡಲು ಸಾಧ್ಯವಾಗದಿದ್ದರೆ ಈ 2 ಕ್ಯಾರೆಕ್ಟರಿಸ್ಟಿಕ್ಸ್ನಲ್ಲಿ ಸ್ಟ್ರಗಲ್ ಪಡುತ್ತೀರಿ. ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಫೋಕಸ್ ಮಾಡುವುದು ಕಷ್ಟವಿರುವುದನ್ನು ಬೇಗನೆ ಕಲಿಯಲು ಇರುವ ಒಂದು ಮಾರ್ಗವಾಗಿದೆ. ಒಂದು ಕೆಲಸದಲ್ಲಿ ಎಫಿಷಿಯೆಂಟ್ ಆಗಲು ನೀವು ಡೀಪ್ ವರ್ಕ್ ಮಾಡಬೇಕು. ಕಷ್ಟವಿರುವ ವಿಷಯಗಳು ಕಾಂಪ್ಲೆಕ್ಸ್ ಇರುತ್ತವೆ ಮತ್ತು ನೀವು ಅವುಗಳಿಗೆ ನಿಮ್ಮ ಪೂರ್ತಿ ಅಟೆನ್ಷನ್ ಮತ್ತು ಫೋಕಸ್ಸನ್ನು ನೀಡಬೇಕು. ಹೈ ಕ್ವಾಲಿಟಿ ವರ್ಕ್ ಮಾಡಲು ನೀವು ಟೈಮ್ ಮತ್ತು ಫೋಕಸ್ ಎರಡನ್ನೂ ನೀಡಬೇಕು. ಹೈ ಕ್ವಾಲಿಟಿ ಸರ್ವಿಸ್ ಮಾಡಲು ನೀವೊಂದು ಸಿಂಗಲ್ ಟಾಸ್ಕ್ ಮೇಲೆ ದೀರ್ಘಾವಧಿ ಫೋಕಸ್ ಮಾಡಬೇಕು. ನಿಮ್ಮ ಈ ನ್ಯಾರೋ ಫೋಕಸ್ ನಿಮ್ಮ ಬೆಸ್ಟ್ ವರ್ಕ್ ಪ್ರೊಡ್ಯೂಸ್ ಮಾಡಲು ಸಹಕರಿಸುತ್ತದೆ. ವೈ ಈಸ್ ಡೀಪ್ ವರ್ಕ್ ರೇರ್? ಅನೇಕ ಬಿಸ್ನೆಸ್ಗಳು ಟೀಮ್ ಜೊತೆ ಕನೆಕ್ಟೆಡ್ ಇರುವ ರಿಕ್ವೆಸ್ಟ್ಗಳಿಗೆ ಬೇಗನೆ ರೆಸ್ಪಾನ್ಸ್ ಮಾಡಲು ಮತ್ತು ಅಧಿಕ ಎಕ್ಸ್ಪೋಜರ್ಗೆ ಗಮನ ಹರಿಸುತ್ತಾರೆ. ಇದುವೇ ಒಬ್ಬ ಎಂಪ್ಲಾಯಿಯ ಡೀಪ್ ವರ್ಕ್ ಮಾಡುವ ಅಬಿಲಿಟಿ ಮೇಲೆ ಎಫೆಕ್ಟ್ ಮಾಡುತ್ತದೆ. ಇದಕ್ಕೆ ಒಂದೇ ರೀಸನ್ ಇದೆ. ಇಂದು ಎಂಪ್ಲಾಯಿಗಳು ಹೆಚ್ಚುತ್ತಿರುವ ವಿಸಿಬಲ್ ಬಿಸ್ನೆಸ್ ನಡೆಸುತ್ತಿದ್ದಾರೆ, ಏಕೆಂದರೆ ಅವರಿಗೆ ತಮ್ಮ ವ್ಯಾಲ್ಯೂ ತಿಳಿಸಲು ಬೇರೆ ಮಾರ್ಗವೇ ಇಲ್ಲದಂತಾಗಿದೆ. ಬಿಸಿನೆಸ್ ಆಸ್ ಪ್ರಾಕ್ಸಿ ಫಾರ್ ಪ್ರೊಡಕ್ಟಿವಿಟಿ. ತಮ್ಮ ಜಾಬ್ನಲ್ಲಿ ಪ್ರೊಡಕ್ಟಿವ್ ಮತ್ತು ವ್ಯಾಲ್ಯೂಬಲ್ ಇರುವುದೆಂದರೆ ಏನರ್ಥ? ಇದರ ಅರ್ಥವೇನೆಂದರೆ ಅನೇಕ ವರ್ಕರ್ಗಳು ಅಧಿಕ ಕೆಲಸಗಳನ್ನು ಇಂಡಸ್ಟ್ರಿಯ ಪ್ರೊಡಕ್ಟಿವಿಟಿ ಇಂಡಿಕೇಟರ್ ಮೇಲೆ ಅವಲಂಬಿಸಿದ್ದಾರೆ. ಲೇಖಕರು ಡೀಪ್ ವರ್ಕ್ ಮಾಡುವುದು ಕಷ್ಟ ಮತ್ತು ಶಾಲೋ ವರ್ಕ್ ಮಾಡುವುದು ಸುಲಭವೆನ್ನುತ್ತಾರೆ. ನಿಮ್ಮ ಕೆಲಸದ ಗುರಿಯ ವಿರುದ್ಧವಿರುವ ಬಿಸಿನೆಸ್ ನಿಮ್ಮ ಸೆಲ್ಫ್ ಪ್ರಿಸರ್ವಿಂಗ್ ಪಾತ್ ಆಗುತ್ತದೆ. ವೈ ಶುಡ್ ವಿ ಪರ್ಫಾರ್ಮ್ ಡೀಪ್ ವರ್ಕ್? ಡೀಪ್ ವರ್ಕ್ ಫ್ಲೋ ಸ್ಟೇಟ್ ಮಾಡಲು ಇರುವ ಒಂದು ಆಕ್ಟಿವಿಟಿಯಾಗಿದೆ. ಫ್ಲೋ ಸ್ಟೇಟ್ ಒಂದು ನೋಷನ್ ಆಗಿದ್ದು ಇದನ್ನು ಮೈಂಡನ್ನು ಸ್ಟ್ರೆಚ್ ಮಾಡಿ ಅದರ ಲಿಮಿಟ್ ಮತ್ತು ಕಾನ್ಸಂಟ್ರೇಷನನ್ನು ತಿಳಿಸಲು ಬಳಸಿದ್ದಾರೆ. ಫ್ಲೋನಿಂದ ಹ್ಯಾಪಿನೆಸ್ ಜನರೇಟ್ ಆಗುತ್ತದೆ. ಹೀಗಾಗಿ ಇವೆರಡನ್ನು ಕಂಬೈನ್ ಮಾಡುವುದರಿಂದ ಆಳವಾಗಿ ಯೋಚಿಸಲು ಸಾಧ್ಯವಾಗುತ್ತದೆ. ಆಳವಾಗಿ ಯೋಚಿಸುವುದರಿಂದ ನಮ್ಮ ಬದುಕನ್ನು ಬೆಟರ್ ಮಾಡುವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ನಮ್ಮ ಕೆಲಸದ ನಿಜವಾದ ಮೀನಿಂಗನ್ನು ಡೀಪ್ ವರ್ಕ್ನಿಂದ ಮಾತ್ರ ಹೊರತೆಗೆಯಲು ಸಾಧ್ಯ ಎಂಬುದನ್ನು ತಿಳಿದೆವು. ಇದು ನಿಮ್ಮ ಸ್ಕಿಲ್ಸನ್ನು ಕಲ್ಟಿವೇಟ್ ಮಾಡಲು ಸಹಕರಿಸುತ್ತದೆ ಮತ್ತು ಡಿಸ್ಟ್ರಾಕ್ಟ್ ಇರುವ ಜಾಬನ್ನು ಸ್ಯಾಟಿಸ್ಫೈಯಿಂಗ್, ಮೀನಿಂಗ್ಫುಲ್ ಮತ್ತು ಸಕ್ಸಸ್ಫುಲ್ ಆಗಿ ಮಾಡುತ್ತದೆ. ಹೌ ಡೀಪ್ ವರ್ಕ್ ಮೇಕ್ ಇಟ್ ಪಾಸಿಬಲ್? ನೀವು 4 ರೂಲ್ಸ್ ಬಳಸಿಕೊಂಡು ಡೀಪ್ ವರ್ಕ್ನ ಸಹಾಯ ಪಡೆದುಕೊಳ್ಳಬಹುದು ಮತ್ತು ತಮ್ಮ ಕೆಲಸವನ್ನು ಮಾಸ್ಟರ್ ಮಾಡಬಹುದು. ವರ್ಕ್ ಡೀಪ್ಲಿ. ಡೀಪ್ ವರ್ಕನ್ನು ಸಾಧಿಸಲು ಗುಡ್ ಇಂಟೆನ್ಷನ್ನಿಂದ ಮುಂದುವರಿಯುವುದು ಮತ್ತು ತಮ್ಮ ವರ್ಕಿಂಗ್ ಲೈಫ್ನಲ್ಲಿ ರೋಟೀನ್ಸ್ ಮತ್ತು ರಿಚುವಲ್ಸನ್ನು ಆ್ಯಡ್ ಮಾಡುವುದಾಗಿದೆ. ಇದು ನಿಮ್ಮ ಲಿಮಿಟೆಡ್ ವಿಲ್ ಪವರನ್ನು ಕಡಿಮೆ ಮಾಡಲು ಇದೆ. ಅದು ಅನ್ಬ್ರೋಕನ್ ಕಾನ್ಸಂಟ್ರೇಷನ್ ಬಿಲ್ಡ್ ಮಾಡಲು ಮುಖ್ಯವಾಗಿದೆ.
ಇದಕ್ಕಾಗಿ ನೀವು ಎಲ್ಲಿ ಮತ್ತು ಎಷ್ಟು ಸಮಯದವರೆಗೆ ಕೆಲಸ ಮಾಡುವಿರಿ ಎಂಬುದನ್ನು ತೀರ್ಮಾನಿಸಿ. ನೀವು ಫೋಕಸ್ ಮಾಡಬಹುದಾದ ಝೋನ್ಸನ್ನು ಕ್ರಿಯೇಟ್ ಮಾಡಿ. ನೀವು ವರ್ಕ್ ಪ್ರಾರಂಭಿಸಿದಾಗ ಅದನ್ನು ಯಾವ ರೀತಿ ಮಾಡುವಿರಿ? ನೀವು ನಿಮ್ಮ ಕೆಲಸಕ್ಕೆ ಯಾವ ರೀತಿ ಸಪೋರ್ಟ್ ನೀಡುತ್ತೀರಾ? ನೀವು ಕೆಲಸವನ್ನು ಪ್ರಾರಂಭಿಸುವ ಮೊದಲು ಫ್ಯೂಯಲ್ ಬೇಕಾ? ಅಥವಾ ಕೆಲವು ಲೈಟ್ ಎಕ್ಸಸೈಸ್ ಮಾಡಿ ಪ್ರಾರಂಭಿಸಬಹುದೇ? ಲೇಖಕರು ಡೌನ್ ಟೈಮ್ ಮತ್ತು ಫ್ರೀಡಮ್ನ ಇಂಪಾರ್ಟೆನ್ಸ್ ಬಗ್ಗೆ ತಿಳಿಸಿದ್ದಾರೆ. ಇದು ನಿಮಗೆ ಡೀಪ್ ವರ್ಕ್ ಮಾಡಲು ಬೇಕಾದ ಸಮಯವನ್ನು ನೀಡುತ್ತದೆ. ಡೌನ್ ಟೈಮ್ ಎಂದರೆ ರೆಸ್ಟ್ ಟೈಮ್ ಆಗಿದ್ದು ನಿಮ್ಮ ಇನ್ಸೈಟ್ಸನ್ನು ಸುಧಾರಿಸುತ್ತದೆ. ಡೌನ್ ಟೈಮ್ ಕೆಲಸಕ್ಕಾಗಿ ಬೇಕಿರುವ ಎನರ್ಜಿಯನ್ನು ರೀಚಾರ್ಜ್ ಮಾಡುತ್ತದೆ. ಒಂದು ದಿನದಲ್ಲಿ ಡೀಪ್ ವರ್ಕ್ ಮಾಡಲು ನಿಮ್ಮ ಹತ್ತಿರ ಲಿಮಿಟೆಡ್ ಕ್ಷಮತೆ ಇರುತ್ತದೆ. ಹೀಗಾಗಿ ಇದನ್ನು ದಿನದ ಸಮಯದಲ್ಲಿ ಮಾಡಲು ಪ್ರಯತ್ನಿಸಿ ಮತ್ತು ಸಂಜೆಯ ಸಮಯವನ್ನು ಡೌನ್ ಟೈಮ್ಗಾಗಿ ಬಳಸಿಕೊಳ್ಳಿ. ಎಂಬ್ರಾಸ್ ಬೋರ್ಡಮ್. ಬೋರ್ ಆಗುವುದನ್ನು ಎಂಜಾಯ್ ಮಾಡಿ. ವೇಗವಾಗಿ ಓಡುತ್ತಿರುವ ಜಗತ್ತಿನಲ್ಲಿ ನಮ್ಮ ಬ್ರೈನ್ ರೀವೈರ್ಡ್ ಆಗಿದೆ. ಇದು ಡಿಸ್ಟ್ರಾಕ್ಷನ್ ಆಗಲೆಂದು ಕಾಯುತ್ತಿರುತ್ತದೆ. ನೀವು ಬೋರ್ ಆದಾಗ ಸ್ಮಾರ್ಟ್ಫೋನ್ ನೋಡುತ್ತಿದ್ದರೆ ಬ್ರೈನ್ ಡಿಸ್ಟ್ರಾಕ್ಷನನ್ನು ಹುಡುಕುತ್ತಿದೆ ಎಂಬುದನ್ನು ತಿಳಿಸುತ್ತದೆ. ಇದರಿಂದ ಡೀಪ್ ವರ್ಕ್ ಮಾಡಲು ಖಾಲಿ ಜಾಗವೇ ಇರುವುದಿಲ್ಲ. ನಾವು ಡಿಸ್ಟ್ರಾಕ್ಷನ್ಸ್ನಿಂದ ದೂರವಿರಲು ನಮ್ಮ ಶೆಡ್ಯೂಲನ್ನು ರೀಅರೇಂಜ್ ಮಾಡಿಕೊಳ್ಳುತ್ತೇವೆ. ಆದರೆ ನಾವು ಈ ಡಿಸ್ಟ್ರಾಕ್ಷನ್ಸ್ನಿಂದ ದೂರವಿರಲು ಫೋಕಸ್ ಮಾಡುವುದನ್ನು ಬಿಟ್ಟು ಬ್ರೇಕ್ ತೆಗೆದುಕೊಳ್ಳಬೇಕು. ಇದಕ್ಕಾಗಿ ನೀವು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಬಹುದು. ಮೆಡಿಟೇಷನ್ ಮಾಡುವುದರಿಂದ ನೀವು ಫಿಸಿಕಲಿ ಆಕ್ಯುಪೈಡ್ ಇದ್ದರೂ ಮೆಂಟಲಿ ಆಕ್ಯುಪೈಡ್ ಇರುವುದಿಲ್ಲ. ವಾಕಿಂಗ್, ಜಾಗಿಂಗ್, ಡ್ರೈವಿಂಗ್, ಶವರಿಂಗ್ ಮತ್ತು ನಿಮ್ಮ ಪ್ರೊಫೆಷನಲ್ ಪ್ರಾಬ್ಲಮ್ ಮೇಲೆ ಗಮನ ಹರಿಸಿ. ನೀವು ಅಟೆನ್ಷನ್ ನೀಡಬೇಕಾದ ವಿಷಯದ ಮೇಲೆ ರಿಪೀಟೆಡ್ಲಿ ರಿಟರ್ನ್ ಆಗುವುದು ಮೆಡಿಟೇಷನ್ನ ಉದ್ದೇಶವಾಗಿದೆ. ಇದನ್ನು ನಿಮ್ಮ ಮನಸ್ಸು ತಲ್ಲಣಗೊಂಡಾಗಲೆಲ್ಲ ಪ್ರಯತ್ನಿಸಿ. ಇದರ ಬೆನಿಫಿಟ್ಸ್ ಪಡೆಯಲು ಇದನ್ನು ಕಂಟಿನ್ಯೂಯಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಮೆಡಿಟೇಷನ್ ಪ್ರಾರಂಭಿಸಿದಾಗ ನಿಮ್ಮ ಮನಸ್ಸು ವಿರುದ್ಧವಾಗಿ ಯೋಚಿಸುತ್ತದೆ ಮತ್ತು ಉಪಯುಕ್ತವಿಲ್ಲದ ಇಂಟರೆಸ್ಟಿಂಗ್ ಥಾಟ್ಗಳನ್ನು ಯೋಚಿಸುತ್ತದೆ. ನಿಮಗೆ ಆ ರೀತಿ ಆದಾಗ ನೀವು ಅವುಗಳ ಬಗ್ಗೆ ನಂತರವೂ ಯೋಚಿಸಬಹುದು ಎಂದು ತಿಳಿದು ನಿಮ್ಮ ಕೆಲಸದ ಮೇಲೆ ಅಟೆನ್ಷನ್ ನೀಡಿ. ಕ್ವಿಟ್ ಸೋಷಲ್ ಮೀಡಿಯಾ. ಇಂಟರ್ನೆಟ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಹೀಗಾಗಿ ನೀವು ಇದನ್ನು ಬಳಸುವುದನ್ನು ಒಮ್ಮೆಲೆ ನಿಲ್ಲಿಸಬಾರದು. ಬದಲಿಗೆ ನೀವು ಸೋಷಲ್ ಮೀಡಿಯಾ ಬಿಟ್ಟು ಬಿಡಲು ಚಾಲೆಂಜನ್ನು ನೀಡಬೇಕು ಮತ್ತು ಪ್ರಾರಂಭದಲ್ಲಿ 30 ದಿನಗಳಿಗೆ ಇದನ್ನು ಮಾಡಿ. ಸೋಷಲ್ ಮೀಡಿಯಾ ನೋಡದ ದಿನ ನೀವು ಅದನ್ನು ನೋಡುವ ದಿನಕ್ಕಿಂತ ಕೆಟ್ಟದಾಗಿತ್ತೆ? ಯಾರಾದರೂ ನೀವು ಸೋಷಲ್ ಮೀಡಿಯಾ ಬಳಸಿದ್ದೀರಾ ಇಲ್ಲವೇ ಎಂಬುದನ್ನು ನೋಟಿಸ್ ಮಾಡಿದರೆ? ನೀವು ಸೋಷಲ್ ಮೀಡಿಯಾ ಬಳಸುವುದನ್ನು ಅಕೌಂಟ್ ಡಿಲೀಟ್ ಮಾಡದೆ ಮತ್ತು ಎಲ್ಲರಿಗೂ ಅನೌನ್ಸ್ಮೆಂಟ್ ಮಾಡದೆ ನಿಲ್ಲಿಸಬೇಕು. ಡೀಪ್ ವರ್ಕ್ ಮಾಡಲು ನೀವು ಈ ಡಿಸ್ಟ್ರಾಕ್ಟೆಡ್ ಇರುವ ಜಗತ್ತನ್ನು ರಿಜೆಕ್ಟ್ ಮಾಡಬೇಕು. ನೀವು ಇಂಟರ್ನೆಟ್ಟನ್ನು ಎಂಟರ್ಟೈನ್ಮೆಂಟ್ಗಾಗಿ ಬಳಸುವುದನ್ನು ನಿಲ್ಲಿಸಬೇಕು ಮತ್ತು ತಮ್ಮ ಮೈಂಡ್ನಿಂದ ಮೀನಿಂಗ್ಫುಲ್ ವಿಷಯಗಳನ್ನು ಮಾಡಿ. ಇದರಿಂದ ಸೆಲ್ಫ್ ಕಾನ್ಷಿಯಸ್ ಆಗಿ ನೆಟ್ ಬ್ರೌಸ್ ಮಾಡಿರುವ ವಿಷಯಗಳಿಗಿಂತ ನಿಮ್ಮ ಮೈಂಡ್ನ ವಿಷಯಗಳು ಸ್ಟೋರ್ ಆಗಿರುತ್ತವೆ. ನೀವು ಎಂಟರ್ಟೈನ್ಮೆಂಟ್ ಸೈಟ್ಗಳಿಂದ ನಿಮ್ಮ ಸಮಯ ಮತ್ತು ಗಮನವನ್ನು ಉಳಿಸಲು ಬಯಸಿದರೆ ನಿಮ್ಮ ಮನಸ್ಸಿಗೆ ಬೇರೆಯದ್ದನ್ನು ನೀಡಿ. ಇದರಿಂದ ನೀವು ಮೊದಲ ಬಾರಿಗೆ ಡಿಸ್ಟ್ರಾಕ್ಟ್ ಆಗುವುದನ್ನು ಬಿಡುವುದಲ್ಲದೆ ಬದುಕಿನ ನಿಜವಾದ ಎಕ್ಸ್ಪೀರಿಯನ್ಸ್ ಪಡೆಯುತ್ತೀರಾ. ಡ್ರೈನ್ ದ ಶಾಲೋಸ್. ಶಾಲೋ ವರ್ಕ್ ಅಂದರೆ ಆಳವಿಲ್ಲದ ಕೆಲಸಗಳನ್ನು ಅವಾಯ್ಡ್ ಮಾಡಿ, ಏಕೆಂದರೆ ಇದರ ಡ್ಯಾಮೇಜನ್ನು ಅಂಡರ್ ಎಸ್ಟಿಮೇಟ್ ಮತ್ತು ಇದರ ಇಂಪಾರ್ಟೆನ್ಸನ್ನು ಓವರ್ ಎಸ್ಟಿಮೇಟ್ ಮಾಡಲಾಗುತ್ತದೆ. ಈ ರೀತಿಯ ಕೆಲಸವನ್ನು ಮುಗಿಸಲು ಸಾಧ್ಯವಿಲ್ಲ. ನೀವು ಇದನ್ನು ನಿಮಗೆ ಸುಸ್ತಾಗುವಷ್ಟು ಫೋಕಸ್ ಮಾಡಿ ಮಾಡುವುದನ್ನು ನಿಲ್ಲಿಸಿ. ನೀವು ನಿಮ್ಮ ಪೂರ್ತಿ ದಿನವನ್ನು ಶೆಡ್ಯೂಲ್ ಮಾಡಿ ಪ್ರಾರಂಭಿಸಬೇಕು. ಈ ಶೆಡ್ಯೂಲನ್ನು ಅಡಾಪ್ಟ್ ಮತ್ತು ಮಾಡಿಫೈ ಮಾಡಲು ತಯಾರಿರಿ. ಇದರಿಂದ ನೀವು ಶಾಲೋ ವರ್ಕ್ ಮಾಡುವ ಚಾನ್ಸ್ ಕಡಿಮೆಯಾಗುತ್ತದೆ. ಒಂದು ವೇಳೆ ನಿಮ್ಮ ಶೆಡ್ಯೂಲ್ ಯಾವುದೇ ಸ್ಟ್ರಕ್ಚರ್ ಫಾಲೋ ಮಾಡದೆ ಓವರ್ ಫ್ಲೆಕ್ಸಿಬಲ್ ಆಗಿದ್ದರೆ ನಿಮ್ಮ ಗಮನ ಸೋಷಲ್ ಮೀಡಿಯಾ ಕಡೆಗೆ ಹೋಗಬಹುದು. ಒಂದು ಸ್ಟ್ರಕ್ಚರಲ್ ಶೆಡ್ಯೂಲ್ ಮಾಡುವುದರಿಂದ ನೀವು ಹೊಸ ಐಡಿಯಾದ ಬಗ್ಗೆ ಯೋಚಿಸುತ್ತಿರುತ್ತೀರಾ, ಇಲ್ಲ ಯಾವುದಾದರೂ ಚಾಲೆಂಜಿಂಗ್ ಕೆಲಸದಲ್ಲಿ ಆಳವಾಗಿ ತೊಡಗುತ್ತೀರಾ. ಈ ರೀತಿಯ ಕಮಿಟ್ಮೆಂಟ್ನಿಂದಾಗಿಯೇ ಇನೋವೇಷನ್ ಆಗುತ್ತದೆ. ಸ್ಟ್ರಕ್ಚರ್ ವರ್ಕ್ನಿಂದ ನೀವು ಎಷ್ಟು ಸಮಯ ಡೀಪ್ ವರ್ಕ್ ಮಾಡಿದಿರಿ, ಎಷ್ಟು ಸಮಯ ಶಾಲೋ ವರ್ಕ್ ಮಾಡಿದಿರಿ ಎಂಬುದನ್ನು ತಿಳಿಯಬಹುದು. ಇದರ ರೇಷಿಯೋ ತಿಳಿದುಕೊಂಡು ನಿಮ್ಮ ದಿನದ ಮೆಜಾರಿಟಿ ಟೈಮನ್ನು ಡೀಪ್ ವರ್ಕ್ ಆಗಿ ನೀಡಿ. ಶಾಲೋ ವರ್ಕ್ ಅವಾಯ್ಡ್ ಮಾಡಿ ಡೀಪ್ ವರ್ಕ್ ಮಾಡಲು ಕೆಲವು ಟಿಪ್ಸ್ಗಳು ಇವೆ. ಅವೆಂದರೆ, ನಿಮಗೆ ಮೇಲ್ ಮಾಡುವವರು ಅಧಿಕ ಕೆಲಸ ಮಾಡುವವರಾಗಿರಲಿ. ನೀವು ಇಂಪಾರ್ಟೆಂಟ್ ಇರುವ ಮೇಲ್ಸನ್ನು ನೋಡಲು ಫಿಲ್ಟರ್ಸನ್ನು ಹಾಕಿರಿ. ಇದರಿಂದ ನೀವು ಟೈಮ್ ವೇಸ್ಟಿಂಗ್ ಇರುವುದನ್ನು ಬಿಟ್ಟು ಬಿಡಬಹುದು. ನೀವು ಮೇಲ್ ಕಳುಹಿಸುವಾಗ ಇಲ್ಲ ರಿಪ್ಲೈ ನೀಡುವಾಗ ಅಧಿಕ ಕೆಲಸ ಮಾಡಿ. ಶಾರ್ಟ್ ರೆಸ್ಪಾನ್ಸ್ ನೀಡಬೇಡಿ. ಇದರಿಂದ ಬಳಿಕ ಅಧಿಕ ಕೆಲಸ ಮಾಡಬೇಕಾಗಬಹುದು. ಇಮೇಲ್ ಜೊತೆ ಎಫಿಷಿಯೆಂಟ್ ಆಗಿರಿ.
ಯಾವುದನ್ನು ಇಮಿಡಿಯೇಟಾಗಿ ಮಾಡಲು ಸಾಧ್ಯವೋ ಮಾಡಿಬಿಡಿ. ಮುಂದಕ್ಕೆ ಹಾಕಬೇಡಿ. ಎಲ್ಲದಕ್ಕೂ ರೆಸ್ಪಾನ್ಸ್ ನೀಡಬೇಡಿ. ಎಲ್ಲದಕ್ಕೂ ರೆಸ್ಪಾನ್ಸ್ನ ಅಗತ್ಯವಿಲ್ಲ. ನೀವು ಇದರ ಜೊತೆಗೆ ಕಂಫರ್ಟಬಲ್ ಆಗಬೇಕು. ಇದರಿಂದ ಬೇಗನೆ ಇದರ ಲಾಭವನ್ನು ತಿಳಿಯುತ್ತೀರಾ. ಸ್ಟಾಪ್ ಬೀಯಿಂಗ್ ಬ್ಯುಸಿ. ಡೀಪ್ ವರ್ಕ್ ಎಲ್ಲರಿಗಾಗಿ ಅಲ್ಲ. ಇದಕ್ಕೆ ನಿಮ್ಮ ಹ್ಯಾಬಿಟ್ಸ್ನಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಮತ್ತು ಹಾರ್ಡ್ ವರ್ಕ್ನ ಅವಶ್ಯಕತೆ ಇದೆ. ಅನೇಕರಿಗೆ ಇಮೇಲ್, ಮೆಸೇಜಿಂಗ್ ಮತ್ತು ಸೋಷಿಯಲ್ ಮೀಡಿಯಾದಂತಹ ಬ್ಯುಸಿಯಲ್ಲೇ ಆರಾಮವಿದೆ. ಆದರೆ ಡೀಪ್ ಲೈಫ್ ನೀವು ಅನೇಕ ವಿಷಯಗಳನ್ನು ಹಿಂದೆ ದೂಡಲಿ ಎಂದು ಬಯಸುತ್ತವೆ. ರಿಚ್ ಮತ್ತು ಪ್ರಾಡಕ್ಟಿವ್ ಇರುವವರ ಬದುಕು ಡೀಪ್ ವರ್ಕ್ನಲ್ಲಿ ಮುಳುಗಿರುತ್ತದೆ. ಅದು ಅವರ ಮನಸ್ಸನ್ನು ಆ ಕ್ಷಮತೆಯ ತನಕ ಕೆಲಸ ಮಾಡಲು ಬಿಡುತ್ತದೆ ಮತ್ತು ಕಂಫರ್ಟ್ನಿಂದ ಹೊರತರುತ್ತದೆ. ಇದನ್ನು ನೀವು ಪ್ರಾರಂಭಿಸಬಹುದು. ಒಮ್ಮೆ ನೀವು ಇದನ್ನು ಪ್ರಾರಂಭಿಸಿದರೆ ಹಿಂತಿರುಗಿ ನೋಡುವುದಿಲ್ಲ. ಹೀಗಾಗಿ ಒಳ್ಳೆಯ ಕ್ವಾಲಿಟಿ ಕಂಟೆಂಟ್, ಪ್ರಾಡಕ್ಟ್ ಅಥವಾ ಸರ್ವಿಸನ್ನು ಕ್ರಿಯೇಟ್ ಮಾಡಲು ನೀವು ಡೀಪ್ ವರ್ಕ್ ಮಾಡಬೇಕು. ಡೀಪ್ ವರ್ಕ್ ರೇರ್ ಆಗಿದೆ, ಏಕೆಂದರೆ ಶಾಲೋ ವರ್ಕ್ ಸುಲಭವಾಗಿದೆ. ಡೀಪ್ ವರ್ಕ್ ಮಾಡುವುದು ಕಠಿಣವಿರಬಹುದು, ಆದರೆ ನೀವು ಇದನ್ನು ಪ್ರಾರಂಭಿಸಿದರೆ ಬೆನಿಫಿಟ್ಸನ್ನು ನೋಡುತ್ತೀರಾ. ಡೀಪ್ ವರ್ಕ್ನ 4 ರೂಲ್ಸ್ ನಿಮ್ಮ ಪ್ರಾಡಕ್ಟಿವಿಟಿಯನ್ನು ಹೆಚ್ಚಿಸುತ್ತದೆ. ಅವೆಂದರೆ ವರ್ಕ್ ಡೀಪ್ಲಿ, ಎಂಬ್ರಾಸ್ ಬೋರ್ಡಮ್, ಕ್ವಿಟ್ ಸೋಷಿಯಲ್ ಮೀಡಿಯಾ, ಡ್ರೈನ್ ದ ಶಾಲೋಸ್. ಈ ವಿಡಿಯೋ ನೋಡಿದ ನಂತರ ಡೀಪ್ ವರ್ಕನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಿರಾ ಎಂದು ನಂಬುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ.